ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ರಾಯರ ಆಶೀರ್ವಾದದಿಂದ ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಿ, ನಗ್ನಗ್ತಾ ಇರಿ, ಮತ್ತೊಬ್ಬರನ್ನ ನಗಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ನನ್ನ ಪ್ರೀತಿಯ ರಾಯರ ಭಕ್ತಾದಿಗಳ ಕುಟುಂಬ ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಲಿ ಅಂತಲೇ ಮನಸಾರೆ ಕೇಳ್ಕೊತೀನಿ. ರಾಯರ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಎಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಸಿದೆ ಎಲ್ಲರಲ್ಲೂ ಕೂಡ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ನನಗೆ 2 DM ಬಂದಿತ್ತು. ಇಬ್ಬರು ಮೆಸೇಜ್ ಮಾಡಿದರು, ಸೇಮ್ ಮೆಸೇಜು. ಒಬ್ಬರು ಒಂದು ವಾರದ ಹಿಂದೆ ಮಾಡಿದರು, ಒಬ್ಬರು ರೀಸೆಂಟಾಗಿ ಕೂಡ ಮಾಡಿದರು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮಲ್ಲೂ ಕೂಡ ಕೆಲವರಿಗೆ ಈ ಒಂದು ಗೊಂದಲ ಇರ್ಬೋದು ಅಂತ ಅಂದ್ಕೊತೀನಿ. ಕೆಲವ್ರಿಗಿರುತ್ತೆ, ಯಾಕಂದರೆ ನಾವು ನೋಡ್ಕೊಂಡು ಹೋದರೆ ಚಿಕ್ಕ ಪುಟ್ಟ ವಿಷಯಗಳಂತ ಅನಿಸುತ್ತೆ. ಬಟ್ ಆ ಗೊಂದಲಗಳಿರುತ್ತಲ್ಲ, ಅದು ಒಂದು ರೀತಿ ಕಾಡ್ತಾ ಇರುತ್ತೆ ತಲೆಯಲ್ಲಿ. ಅಂದರೆ ಅವ್ರು ಕೇಳಿರೋದಂಥದ್ದು, ಇಬ್ಬರೂ ಕೂಡ DM ಮಾಡಿರ್ತಕ್ಕಂಥದ್ದು ಸ್ವಲ್ಪ ಚೇಂಜಸ್ ಆದರೂ ಕೂಡ ಅವ್ರು ಕೇಳಿರೋ ಕ್ವಶನ್ ಮಾತ್ರ ಒಂದೇ ಆಗಿದೆ, ಪ್ರಶ್ನೆ ಒಂದೇ ಆಗಿದೆ. ಏನಂತ ಅಂದರೆ ಅವ್ರು ಕೇಳ್ತಾ ಇದ್ದಾರೆ, ನಾವು ಪ್ರತಿ ಗುರುವಾರ ರಾಯರಿಗೆ ನಮಗೆ ಯಥಾಶಕ್ತಿ ಹೆಂಗಿದೆಯೋ ಹಂಗೆ ಪೂಜೆ ಸೇವೆನ ಮಾಡ್ತೀವಿ. ಆದರೆ ನಾವು ನಾನ್ ವೆಜ್ನ ತಿಂತೀವಿ. ಆದರೆ ನಾವು ಗುರುವಾರ ಮಾತ್ರ ಮನೆಯಲ್ಲೂ ಸಹ ಮಾಡೋದಿಲ್ಲ ಯಾರೂ ಕೂಡ. ರಾಯರನ್ನ ನಮ್ಗೆ ಯಥಾಶಕ್ತಿ ಹೆಂಗೆ ಶಕ್ತಿ ಇದೆಯೋ ಶಕ್ತಿಗೆ ಅನುಗುಣವಾಗಿ ನಾವು ರಾಯರಿಗೆ ಪೂಜೆ ಸೇವೆನ ಸಲ್ಲಿಸ್ತೀವಿ. ಅವತ್ತು ಮನೇಲಿ ಯಾರೂ ಕೂಡ ನಾನ್ ವೆಜ್ನ ಮಾಡೋದಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅವರಿಗೆ ಕೆಲಸದ ಒತ್ತಡ ಮತ್ತೊಂದು ಏನೋ ಇರ್ಬೋದು. ಅದರಿಂದ ಏನಾಗ್ತಾ ಇದೆ ಅಂದರೆ, ಏಕಾದಶಿ ಉಪವಾಸ ಅವರಿಂದ ಮಾಡೋಕ್ಕಾಗ್ತಾಯಿಲ್ಲ. ಅವರ ಪ್ರಶ್ನೆ ಏನಂತ ಅಂದರೆ, ಪ್ರತಿ ಗುರುವಾರ ನಾವು ರಾಯರಿಗೆ ನಮ್ಗೆ ಹೆಂಗೆ ಶಕ್ತಿ ಕೊಟ್ಟಿದ್ರು ಹಂಗೆ ಪೂಜೆ ಸೇವೆನ ಸಲ್ಲಿಸ್ತಾ ಇದ್ದೀವಿ. ಆದರೆ ಅವತ್ತಿನ ದಿನ ನಾವು ನಾನ್ ವೆಜ್ ಮಾಡೋದಿಲ್ಲ. ಇಲ್ಲಿ ಏಕಾದಶಿ ಉಪವಾಸ ಮಾಡಲ್ಲ ನಾವು. ಅವತ್ತಿನ ದಿನ ನಾವು ನಾನ್ ವೆಜ್ನ ಮನೇಲಿ ಮಾಡ್ಬೋದಾ ಅಥವಾ ಹೊರಗಾದರೂ ಕೂಡ ತಿನ್ಬೋದಾ? ಇದು ನಮಗೆ ಗೊಂದಲ ಆಗ್ತಾ ಇದೆ. ಯಾಕಂದರೆ ಏಕಾದಶಿ, ನಮ್ಗೆ ಅಷ್ಟೊಂದು ಏಕಾದಶಿ ಬಗ್ಗೆ ಗೊತ್ತಿಲ್ಲ. ಇತ್ತೀಚೆಗೆ ರಾಯರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಏಕಾದಶಿ ಅಂದ್ರೇನು, ಏಕಾದಶಿ ಉಪವಾಸ ಎಂತಕ್ಕೆ ಮಾಡಬೇಕನ್ನೋದು ಇತ್ತೀಚೆಗೆ ತಿಳ್ಕೊತಾ ಇದ್ದೀವಿ. ಅವತ್ತಿನ ದಿನ ನಾನ್ ವೆಜ್ನ ಮನೇಲಿ ಮಾಡ್ಬೋದಾ ಅಥವಾ ನಾವು ಹೊರಗಡೆ ಆದರೂ ಕೂಡ ತಿನ್ಬೋದಾ ಅಂತ ಕೇಳ್ತಾ ಇದ್ದೀರಾ. ನೋಡಿ, ನಿಮ್ಮ ಪ್ರಶ್ನೆಗೆ ನಾನು ಹೇಳುವಂಥದ್ದು ಏನಂದರೆ, ತುಂಬ ಜನಗಳಿಗೂ ಕೂಡ ಒಂದಿಷ್ಟು ಗೊಂದಲ ಇರುತ್ತೆ. ಸ್ವಲ್ಪ ನನ್ನ ಮಾತಲ್ಲಿ ತೊದಲಿಕ್ಕೆ ಬಂದರೆ ಸ್ವಲ್ಪ ಕ್ಷಮಿಸಿ, ಯಾಕಂದರೆ ನಾಲ್ಗೆ ಗುಳ್ಳೆ ಆಗಿದೆ, ಸರಿನಾ? ನೋಡಿ, ನಾನು ಹೇಳೋದಂಥದ್ದು ಏನಂತ ಅಂದರೆ, ನಾವು ರಾಯರಿಗೆ ಮೊದಲನೇದಾಗಿ ಏನಾದರೂ ನಾವು ಕೊಡೋಕ್ಕೆ ಒಂದು ಶಕ್ತಿ ನಮ್ಮಲ್ಲಿದೆ ಅಂತ ಅಂದರೆ ಅದು ಗೌರವ. ಅಂದರೆ ಈಗೇನೋ ಅಗೌರವ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಗೊತ್ತಿಲ್ಲಲ್ಲ, ಪ್ರಶ್ನೆ ಕೇಳಿದಿರಲ್ವ, ಇನ್ಮೇಲಿಂದ ಏನು ಮಾಡಿ ಅಂತ ಅಂದರೆ, ಏಕಾದಶಿ ದಿನ ನೀವು ರಾಯರನ್ನ ಯಾರು ನಂಬಿ ಪೂಜಿಸ್ತಾ ಇದ್ದೀರಲ್ಲ, ಗುರುವಾರ ಹೆಂಗೆ ನೀವು ನಾನ್ ವೆಜ್ನ ಬಿಟ್ಟಿದ್ದೀರಲ್ವ, ಅದೇ ರೀತಿ ಏಕಾದಶಿ ದಿನ ನಿಮಗೆ ಉಪವಾಸ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಭಕ್ತಿಯಿಂದ ರಾಯರ ಮೇಲೆ ಒಂದು ಗೌರವ ಅಂತ ಅವತ್ತಿನ ದಿನ ಯಾರೂ ಕೂಡ ನಾನ್ ವೆಜ್ನ ತಿನ್ನಬೇಡಿ. ಯಾಕಂದರೆ ಎಷ್ಟೋ ಜನ ಅವತ್ತು ಉಪವಾಸ ಇರ್ತಾರೆ, ರಾಯರ ಸೇವೆ ಅಂತ ರಾಯರ ಜೊತೆಗೆ ಉಪವಾಸನ ಮಾಡ್ತಾ ಇರ್ತಾರೆ. ಶ್ರೀಹರಿಗೋಸ್ಕರ ರಾಯರ ಹೆಂಗೆ ಉಪವಾಸ ಇರ್ತಾರೋ ಆ ರೀತಿ ಎಲ್ಲರೂ ಕೂಡ ಉಪವಾಸ ಮಾಡ್ತಾ ಇರ್ತಾರಲ್ವ. ಅದೇ ರೀತಿ ಅಷ್ಟು ಜನ ನೀರು ಬಿಟ್ಟಿರ್ತಾರೆ, ಅನ್ನ ಕೂಡ ಬಿಟ್ಟಿರ್ತಾರೆ, ಈರುಳ್ಳಿ ಬೆಳ್ಳುಳ್ಳಿ ಸಹ ಬಿಟ್ಟಿರ್ತಾರೆ. ಅಂಥದ್ರಲ್ಲಿ ನಾವು ನಾನ್ ವೆಜ್ನ ತಿಂತೀವಿ ಅಂತ ಅಂದರೆ ದಯವಿಟ್ಟು ಕೂಡ ಅವತ್ತಿನ ದಿನ, ಏಕಾದಶಿ ದಿನ ನಾನ್ ವೆಜ್ನ ತಿನ್ನಬೇಡಿ. ಅವತ್ತಿನ ದಿನ ಬಿಟ್ಬಿಡಿ. ಪ್ರತಿ ಏಕಾದಶಿ ನಿಮಗೆ ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ, ಗುರುವಾರ ಮತ್ತು ಏಕಾದಶಿ ದಿನ ನಾನ್ ವೆಜ್ನ ತಿನ್ನಬೇಡಿ, ಸರಿನಾ? ಯಾಕಂದರೆ ನಾವು ರಾಯರಿಗೆ ಕೊಡುವಂತಹ ಗೌರವ, ನಮಗೊಂದು ಶಕ್ತಿ ಏನಾದರೂ ಕೊಟ್ಟಿದ್ದಾರೆ, ರಾಯರಿಗೆ ನಾವು ಏನಾದರೂ ಒಂದು ಕೊಡ್ತೀವಂತ ಅಂದರೆ ಅದು ಒಂದು ಒಳ್ಳೆಯ ಮನಸ್ಸಿಂದ ಗೌರವ. ಹೌದಪ್ಪ, ಇವತ್ತು ಏಕಾದಶಿ ಇದೆ, ನಮ್ಮ ರಾಯರು ಕೂಡ ಲೋಕ ಕಲ್ಯಾಣಕ್ಕಾಗಿ ಅಂತಾನೆ, ನಮ್ಮೆಲ್ಲರ ಒಳಿತಿಗಂತಾನೆ ರಾಯರು ಉಪವಾಸ ಇದ್ದಾರೆ. ರಾಯರು ಯಾರಿಗೋಸ್ಕರ ಉಪವಾಸ ಇದ್ದಾರೆ? ಅವ್ರಿಗೇನು ಬೇಕಾಗಿದೆ? ಬೃಂದಾವನದಲ್ಲಿದ್ದಾರೆ, ಏನು ಬೇಕಾಗಿದೆ ಅವರಿಗೆ? ಅವ್ರು ಗಾಳಿಯಿಂದನೇ ಬದುಕಿಬಿಡ್ತಾರೆ. ಆದರೂ ಕೂಡ ರಾಯರು ಏನೂ ಸಹ ಮುಟ್ಟದೇನೆ ಅವತ್ತಿನ ದಿನ ಸಂಪೂರ್ಣವಾಗಿ ಉಪವಾಸ ಇರ್ತಾರೆ. ಯಾಕೆ? ನಮ್ಮಗಳ ರಕ್ಷಣೆಗಾಗಿಯೇ ರಾಯರಿರುವಂಥದ್ದು. ಸೊ ರಾಯರು ಅಷ್ಟೊಂದು ನಮಗೋಸ್ಕರ ಅಷ್ಟೆಲ್ಲ ತ್ಯಾಗ ಮಾಡಿರಬೇಕಾದ್ರೆ ಅವ್ರ ಜೀವನದಲ್ಲಿ ಏನೆಲ್ಲ ನಡೀತು, ಪಾಪ ಎಷ್ಟು ಕಷ್ಟಪಟ್ಟರು, ಎಷ್ಟು ಅವಮಾನ ಪಟ್ಟರು, ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವ. ಒಂದು ಕ್ಷಣ ನೆನೆಸ್ಕೊಂಡ್ರೆ ಕಣ್ಣೀರು ಬಂದುಬಿಡುತ್ತಲ್ವ. ಅದೇ ರೀತಿ ನಮ್ಮ ರಾಯರು ನಮಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿರಬೇಕಾದ್ರೆ ನಾವು ಕೂಡ ಅವ್ರಿಗೆ ಗೌರವ ಅಂದ್ಬಿಟ್ಟು ಅವತ್ತಿನ ದಿನ, ಏಕಾದಶಿ ದಿನ ನಿಮ್ಗೆ ಉಪವಾಸ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಮನೆಯಲ್ಲೂ ಕೂಡ ನಾನ್ ವೆಜ್ನ ಮಾಡಬೇಡಿ. ಅವತ್ತಿನ ದಿನ ಹೊರಗಡೆ ನೀವು ಕೂಡ ಎಲ್ಲೂ ಕೂಡ ನಾನ್ ವೆಜ್ನ ತಿನ್ನಬೇಡಿ. ಯಾಕಂದರೆ ನಿಮ್ಮ ಮನೆಗೆ ರಾಯರು ಬಂದಿದ್ದಾರೆ, ಪ್ರತಿ ಗುರುವಾರ ರಾಯರಿಗೆ ಪೂಜೆ ಸೇವೆನ ನೀವು ಸಲ್ಲಿಸ್ತಾ ಇದ್ದೀರಂತ ಅಂದರೆ ಆ ಪುಣ್ಯಾತ್ಮರು ನಿಮ್ಮ ಮನೆಗೆ ಬಂದಿದ್ದಾರೆ, ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ, ನಮ್ಮ ಪಾಪ ಕರ್ಮಗಳನ್ನ ದೂರ ಮಾಡ್ತಾ ಇದ್ದಾರೆ. ಇದೇ ಸತ್ಯ. ರಾಯರನ್ನ ಪೂಜಿಸ್ಬೇಕಂದ್ರೂ, ರಾಯರ ಫೋಟೋವನ್ನು ತರಬೇಕಂದ್ರೂ ಕೂಡ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ, ಅವರ ಒಂದು ಅನುಮತಿ, ಅವರ ಒಂದು ಆಶೀರ್ವಾದ, ಅವರ ಒಂದು ಅನುಗ್ರಹ, ಅವರ ಒಂದು ಪ್ರೀತಿ ನಮ್ಮ ಜೊತೆಗಿರಬೇಕು. ಇಷ್ಟೆಲ್ಲ ರಾಯರು ನಮ್ಗೆ ಕೊಡಬೇಕಾದ್ರೆ ನಾವೊಂದು ಗೌರವ ಕೊಡಬೇಕಲ್ವಾ. ಸೊ ಅವತ್ತಿನ ದಿನ ಯಾರೂ ಸಹ ಉಪವಾಸ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಾನ್ ವೆಜ್ನ ತಿನ್ನಬೇಡಿ, ಮನೇಲೂ ಕೂಡ ಮಾಡಬೇಡಿ, ಸರಿನಾ? ಇನ್ನು ಏಕಾದಶಿ ಬಗ್ಗೆ ಅಂತೂ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಎಲ್ಲದರಲ್ಲೂ ಕೂಡ. ಆಮೇಲೆ ಇನ್ನೊಂದು ಏನು ಹೇಳುವಂಥದ್ದಂತ ಅಂದರೆ, ಲೈಫಲ್ಲಿ ತುಂಬ ಜನ ಏನು ಮಾಡ್ತೀರಾ ಅಂತ ಅಂದರೆ, ಯಾವುದೋ ಒಂದು ಕಷ್ಟಗಳು ದೂರ
ಆಗ್ತಾಯಿಲ್ಲ ಅಂದ ತಕ್ಷಣ ತುಂಬ ನೊಂದ್ಕೊಂಡ್ಬಿಡ್ತೀರಾ. ಬಿಡಪ್ಪ, ದೇವ್ರಿಗೆ ಎಷ್ಟು ಮಾಡಿದ್ರೆ ಏನು ಅಂತ ಸಹಜ ಅನಿಸುತ್ತೆ. ನನಗೂ ಸಹ ಒಂದೊಂದು ಸಮಯದಲ್ಲಿ ಅನ್ನಿಸ್ತಾ ಇತ್ತು ಮೊದಲೆಲ್ಲ. ಇವಾಗೆಲ್ಲ ಬಿಡಿ, ರಾಯರವರು ಏನು ಅನ್ನೋದನ್ನು ತೋರಿಸ್ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ಸಮಸ್ಯೆಗಳು ದೂರ ಆಗುತ್ತೆ, ಎಷ್ಟು ದಿನಕ್ಕೆ ದೂರ ಆಗುತ್ತೆ ಅನ್ನೋ ಮಟ್ಟಿಗೂ ಕೂಡ ತೋರಿಸೋಷ್ಟು ಹತ್ರ ಇದ್ದಾರೆ. ಯಾಕಂದರೆ ಆ ಪುಣ್ಯಾತ್ಮರ ಆಶೀರ್ವಾದ ಅದು. ಆದರೆ ನಾನೇನು ಹೇಳ್ತೀನಂತ ಅಂದರೆ, ಆತ್ಮವಿಶ್ವಾಸ ಅನ್ನೋದು ನಮ್ಮ ಜೀವನದಲ್ಲಿ ನಮಗೆ ಸಂಜೀವಿನಿ ಇದ್ದಂಗೆ. ದೇವ್ರು ಕೊಟ್ಟಂಥ ವರ ಅದು. ಆತ್ಮವಿಶ್ವಾಸನ ಯಾವತ್ತೂ ಕಳ್ಕೊಬೇಡಿ, ಸಂಜೀವಿನಿ ಇದ್ದಂತೆ. ಖಂಡಿತ ಒಳ್ಳೇದಾಗೇ ಆಗುತ್ತೆ. ಒಂದು ಸಮಯ ನೋಡಿ, ನಾನು ನೋಡಿರೋ ಮಟ್ಟಿಗೆ ನನ್ನನ್ನು ಸೇರೇ ಹೇಳ್ತೀನಿ, ನಮ್ಮ ಹಣೆ ಬರನೇ ಮುಗಿದೋಯ್ತು, ಏನೂ ಸಹ ಒಳ್ಳೇದಾಗೋದೇ ಇಲ್ಲ ಅಂತ ಅಂದುಕೊಂಡಂಥ ನಮ್ಮಂಥವ್ರ ಜೀವನದಲ್ಲೂ ಕೂಡ ರಾಯರ ಪವಾಡಗಳನ್ನು ಮಾಡಿ ಇವತ್ತೊಂದು ದಾರಿಗೆ ತಂದಿದ್ದಾರೆ. ಅದ್ಭುತವಾಗಿ ಬಿಲ್ಡಿಂಗ್ಗಳನ್ನ ಕಟ್ಟೋಷ್ಟಂತಲ್ಲ ನಾನು ಹೇಳೋದು, ನೆಮ್ಮದಿನ ಕೊಟ್ಟಿದ್ದಾರೆ. ಏನೇ ಆಗಲಿ ನಿನ್ನ ಜೊತೆಗೆ ನಾನು ಇರ್ತೀನಿ, ಕಣ್ಣೀರು ಯಾಕೆ ಹಾಕ್ತೀಯ, ನಾನು ಕಣ್ಣೀರನ್ನ ಒರೆಸ್ತೀನಿ, ನೀನು ಕಣ್ಣೀರು ಹಾಕಬೇಡ ಅಂತ ಒಂದು ರೀತಿ ರಾಯರು ತಿಳಿಸ್ಕೊಡ್ತಾರೆ ಮನಸ್ಸಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಂಥ ಕಷ್ಟ ಇರಲಿ, ಎಷ್ಟೇ ನೀವು ಬಡತನದಲ್ಲಿರಲಿ ಅಥವಾ ಎಷ್ಟೇ ಸಾಲದಲ್ಲಿರಲಿ ಅಥವಾ ಯಾವುದೋ ಒಂದು ನೋವಲ್ಲಿ ಕೊರಗ್ತಾ ಇರಲಿ, ಏನೇ ಆಗಿರಲಿ, ರಾಯರನ್ನ ನಂಬಿದಿರಲ್ವಾ, ಸ್ವಚ್ಛ ಮನಸ್ಸಿಂದ ಅವರಿಗೆ ರಾಯರೇ ನೀವೇ ಗತಿ, ನೀವೇ ಅಲ್ಲ ಸರ್ವಸ್ವ ಅಂತ ನಿಮ್ಮನ್ನು ನಂಬಿದ್ದೀನಿ. ಪ್ರತಿ ಸಲ ಕೂಡ ರಾಯರನ್ನ ಈ ಥರ ಗೌರವಿಸ್ತಾ ಬನ್ನಿ, ರಾಯರನ್ನ ಪೂಜಿಸ್ತಾ ಬನ್ನಿ. ಮನಸ್ಸಿನ ಪೂಜೆ ತುಂಬ ಮುಖ್ಯ. ಮನಸ್ಸಿನ ಪೂಜೆ, ಪ್ರಾರ್ಥನೆ ತುಂಬ ಮುಖ್ಯ. ಇದನ್ನು ಮಾಡ್ತಾ ಬನ್ನಿ. ಆಮೇಲೆ ಏನು ತಿಳ್ಕೊಬೇಕಂದ್ರೆ, ರಾಯರ ಆಶೀರ್ವಾದ ಬೇಕು, ತುಂಬ ಬೇಗ ಬೇಕು ಅಂತ ಅಂದರೆ ನಾವೇನು ತಿಳ್ಕೊಬೇಕಂದ್ರೆ, ರಾಯರು ಎಂಥವರು, ರಾಯರು ಇದ್ದಾಗ ನಾವು ಹೆಂಗಿರಬೇಕು, ರಾಯರ ಜೊತೆಗೆ ರಾಯರ ಪಾದವನ್ನು ಹಿಡಿದಿದ್ದೀವಿ ಅಂತ ಅಂದರೆ ನಾವು ಹೆಂಗಿರಬೇಕು ಅಂದ್ಕೊಳ್ಳಿ. ಸುಮ್ಮನೆ ನಿಮಗೆ ಒಂದು ರೀತಿ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಸೂಕ್ಷ್ಮವಾಗಿ ಒಂದು ರೀತಿ ಹೇಳ್ತೀನಿ. ನಿಮ್ಮ ಮನೇಲಿ ಯಾರೊಬ್ಬರು ದೊಡ್ಡವರು ಇವಾಗ ಕೂತಿದ್ದಾರೆ ಮನೆಯಲ್ಲಿ, ಆಯಿತಾ, ಅವ್ರನ್ನ ನಂಬಿದ್ದೀರಾ, ಅವ್ರು ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ, ಅವರಿಂದ ನಿಮ್ಗೆ ಒಳ್ಳೇದಾಗೋದಿದೆ ಅಂದರೆ, ಒಳ್ಳೇದಾದ ತಕ್ಷಣ ಅವ್ರನ್ನ ಬಿಡೋದಂತಲ್ಲ, ಅವರಿದ್ದರೆ ನೀವು ಚೆನ್ನಾಗಿರ್ತೀರ, ಅವರಿಂದ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಅವರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ಅಂಥ ಪುಣ್ಯಾತ್ಮರು ನಿಮ್ಮ ಮನೆಗೆ ಬಂದಿದ್ದಾರೆ, ನಿಮ್ಮ ಜೊತೆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಅವರು ತುಂಬ ಗೌರವದಿಂದ ಬದುಕ್ತಾ ಇರುವಂಥವ್ರು. ನಿಮ್ಮ ಮನೇಲಿ ಯಾರೊಬ್ಬರು ದೊಡ್ಡವ್ರು ಬಂದವರೆ, ಅವರು ರಾಯರು, ಆಯಿತಾ, ದೊಡ್ಡವರು, ಅದನ್ನೇ ಹೇಳ್ತಾ ಇದ್ದೀನಿ, ರಾಯರು ಬಂದಿದ್ದಾರೆ, ತುಂಬ ಗೌರವದಿಂದ ಬದುಕ್ತಾ ಇರುವಂಥವ್ರು. ತುಂಬ ಗೌರವದಿಂದ ಯಾವತ್ತೂ ಕೂಡ ಅವರು ಹೊಟ್ಟೆಗಿರಲಿಲ್ಲ ಅಂತ ಅಂದರೂ ಕೂಡ ಯಾವತ್ತೂ ಕೂಡ ಈ ಗೌರವವನ್ನು ಕಳ್ಕೊಂಡಂಥವ್ರಲ್ಲ, ಮತ್ತೊಬ್ಬರ ಗೌರವವನ್ನು ಹೆಚ್ಚಿಸಿದಂಥವ್ರು ನಮ್ಮ ರಾಯರು ಈಗಲೂ ಕೂಡ ಕಾಪಾಡ್ತಿದ್ದಾರೆ. ಅವರು ಹೆಂಗೆ ಗೌರವವನ್ನು ಕಾಪಾಡ್ಕೊಂಡ್ಬಂದಿದ್ದಾರೋ ಅದೇ ರೀತಿ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ, ಅವರ ಭಕ್ತರಾಗಿ, ಅವರ ಮಕ್ಕಳಾಗಿ ನಮ್ಮೆಲ್ಲರ ಮೇಲೂ ಕೂಡ ಇರುತ್ತೆ. ಯಾವ ರೀತಿ ಹೇಳ್ತಾ ಇದ್ದೀನಿ, ರಾಯರ ಮಠಕ್ಕೂ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ರಾಯರ ಸೇವೆನ ಮಾಡ್ತಾಯಿದ್ರೆ ಮನಸ್ಸು ಕಂಟ್ರೋಲ್ ಆಗಲ್ಲ. ಈ ವಿಷಯಗಳನ್ನ ಯಾಕೆ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದೀನಿ ಅಂದರೆ, ಯಾರೆದುರು ತಿದ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು, ತಿದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನೋ ತಪ್ಪೇ ಮಾಡಿಬಿಡ್ತಾ ಇದ್ದೀರಿ, ನಿಮ್ಮ ತಪ್ಪುಗಳನ್ನ ಖಂಡಿತ ಇಲ್ಲ, ಎಲ್ಲರೂ ತಪ್ಪುಗಳನ್ನ ತಿದ್ಕೊಳ್ಳೋಣ, ಒಂದೊಂದಾಗಿ ತಿದ್ಕೊಳ್ಳೋಣ. ಮನುಷ್ಯನ ಕಲಿಯೋದು ತುಂಬ ಇದೆ ಕಲಿಯುಗದಲ್ಲಿ. ಕಲಿಯುಗ ಇರೋದೇ ಕಲಿಸೋಕ್ಕೆ ಅಲ್ವಾ, ಅಂಥದ್ರಲ್ಲಿ ಕಲಿಯುಗದ ಕಾಮಧೇನು ಸಿಕ್ಕಿದ್ದಾರೆ ನಮಗೆ ಗುರು ರಾಯರು, ಸರಿನಾ? ಸೊ ನಾನೇನು ಹೇಳ್ತೀನಿ ಅಂದರೆ, ಅವರು ಹೆಂಗಿರ್ತಾರೆ ಅಂದರೆ ಗೌರವವನ್ನು ಕಾಪಾಡ್ಕೊಂಬಂದಿದ್ದಾರೆ ಅಂದ್ಕೊಳ್ಳಿ. ಯಾರನ್ನೋ ಕೆಟ್ಟ ದೃಷ್ಟಿಯಿಂದ ನೋಡೋದು, ಯಾರನ್ನೋ ಬೇರೆ ರೀತಿ ನೋಡೋದು, ಯಾರೋ ಮಟ್ಟಕ್ಕೆ ಯಾರೋ ಬಂದಿರ್ತಾರೆ, ಅದು ಹೆಣ್ಮಕ್ಳು ಗಂಡ್ಮಕ್ಳು ಏನೇ ಆಗಿರಲಿ, ಏನೋ ಒಂದು ರೀತಿ ನೋಡೋದು. ರಾಯರಿಗೆ ನಮಸ್ಕಾರ ಮಾಡೋಕೆ ಹೋಗಿದ್ದೀವಿ ಅಂದರೆ ರಾಯರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು. ತಂದೆ ಹಿಂಗಿದೆ, ನನ್ನಪ್ಪ ಬೃಂದಾವನ ಅಲ್ಲ, ನೀವು ಸಾಕ್ಷಾತ್ ನೀವು ನಮ್ಮ ಮುಂದಿದ್ದೀರಾ, ದಯವಿಟ್ಟು ಕೂಡ ಕಾಪಾಡಿ, ಕೇಳ್ಕೋಬೇಕು. ಮನಸ್ಸು ತುಂಬ ರಾಯರಿರಬೇಕು, ಪ್ರದಕ್ಷಿಣೆ ಸೇವೆ ಮಾಡಬೇಕು, ಕೂತ್ಕೋಬೇಕು, ರಾಯರೇ ಎಲ್ಲ ಅಂತ ಬಂದುಬಿಡಬೇಕು. ಅಲ್ಲಿ ಯಾರನ್ನೋ ಏನೋ ಕಣ್ಣು ನಿಮ್ಮನ್ನೇನೋ ತಪ್ಪು ಮಾಡಿಸ್ತಾ ಇದೆ ಅಂದ್ಬಿಟ್ಟು ಕಣ್ಣು ನೋಡಿದ್ನೆಲ್ಲ ನೋಡೋಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದು ಸಲ ಆಗುವಂಥದ್ದು ಇರುತ್ತೆ. ಸೂಕ್ಷ್ಮವಾಗಿ ನಿಮ್ಮ ಮನೇಲಿ ಯಾರೊಬ್ಬರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಪರವಾಗಿಲ್ಲ, ನಾನು ಹೇಳೋ ವಿಷಯದಲ್ಲಿ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮಿಸ್ಟೇಕ್ಸ್ ಆಗಬಾರ್ದು. ರಾಯರು ಸಹಿಸೋದಿಲ್ಲ. ರಾಯರು ಹೆಂಗೆ ಸಹಿಸೋಕೆ ಸಾಧ್ಯ? ಒಂದು ಒಳ್ಳೆ ಗೌರವವನ್ನು ಕಾಪಾಡ್ಕೊಂಬಂದಿದ್ದಾರೆ. ಯಾರಾದರೂ ಬಂದರು, ರಾಯರೇ ನಿಮ್ಮ ಮಕ್ಕಳು ಹಿಂಗೆಲ್ಲ ಮಾಡ್ತಾರೆ, ಯಾರ್ಯಾರನೋ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ಏನೇನೋ ಮಾಡ್ತಾರೆ, ಯಾರಿಗೋ ಕೆಟ್ಟದ್ದು ಮಾತಾಡ್ತಾರೆ, ನಿಮ್ಮ ಮಠಕ್ಕೆ ಬಂದು ಕೆಟ್ಟದ್ದು ಮಾತಾಡ್ತಾರೆ, ಅಥವಾ ನಿಮ್ಮ ಹತ್ರ ಅವ್ರ ಕಷ್ಟಗಳನ್ನ ಹೇಳ್ಕೊತಾರೆ, ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಅಥವಾ ಮತ್ತೊಬ್ಬರಿಗೆ ಕೇಡನ್ನು ಬಯಸ್ತಾರೆ. ನೀವು ಅಂಥವ್ರಿಗೆ ಒಳ್ಳೇದು ಮಾಡ್ತಾ ಇದ್ದಿರಲ್ಲ, ನೀವೆಂಥ ಪುಣ್ಯಾತ್ಮರು, ಎಷ್ಟು ಹೆಸರು ಮಾಡಿದಂಥವ್ರು ರಾಯರೇ, ಕಲಿಯುಗದ ಕಾಮಧೇನುವಾಗಿ ಈಗಲೂ ಕೂಡ ಎಷ್ಟೋ ಜನರನ್ನ ಕಾಪಾಡ್ತಿದ್ದೀರಾ. ಅಂಥದ್ರಲ್ಲಿ ನೀವು ಮಕ್ಕಳು ಅಂತ ಸ್ವೀಕರಿಸಿದವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ರಾಯರು ಎಷ್ಟು ನೋವು ಮಾಡ್ಕೊಳ್ಳೋಕೆ ಸಾಧ್ಯ? ಎಷ್ಟು ನೋವು ಮಾಡ್ಕೋಬೇಡ, ಅರ್ಥ ಮಾಡ್ಕೊಳ್ಳಿ, ಎಷ್ಟು ನೋವು ಮಾಡ್ಕೋಬೋದು. ಸತ್ಯ ಹೇಳ್ತಾ ಇದ್ದೀನಿ. ಯಾಕಂದರೆ ರಾಯರು ಇದ್ದಾರೆ ಅಂತ ನಂಬಿದವ್ರಿಗೆ ಈ ಅನುಭವ ಆಗುತ್ತೆ. ಈ ಮಿಸ್ಟೇಕ್ಗಳನ್ನ ಇನ್ನೂ ನಿಮ್ಗೆ ಹೆಚ್ಚಿನದಾಗಿ ಏನು ತಿಳಿಯುತ್ತಲ್ಲ ಮನಸ್ಸಿಗೆ, ಅದೆಲ್ಲವೂ ಕೂಡ ಒಂದೊಂದಾಗಿ ತಿದ್ಕೊಳ್ತಾ ಬನ್ನಿ. ಖಂಡಿತ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ರಾಯರು ಇದನ್ನೇ ಮೆಚ್ಚೋದು ಫಸ್ಟು. ಅವ್ರ ವಿಷಯದಲ್ಲಿ ನಾವು ಹೆಂಗಿರ್ಬೇಕು ಅರ್ಥ ಮಾಡ್ಕೊಂಬಿಡಿ. ಅವರು ಒಂದು ಒಳ್ಳೆ ಗತ್ತು. ರಾಯರಂದ್ರೇ ಒಂದು ಒಳ್ಳೆಯ ಹೆಸರು, ರಾಯರಂದ್ರೇ ಒಂದು ಗೌರವ, ರಾಯರಂದ್ರೇ ಒಂದು ಹೇಳೋಕ್ಕಾಗೋದಿಲ್ಲ, ಆಯಿತಾ? ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟೇ ರಾಯರನ್ನ ನಂಬ್ತೀವಿ, ತಾಯಿನ ಎಷ್ಟು ನಂಬ್ತೀವೋ ಅಷ್ಟೇ ರಾಯರನ್ನ ನಂಬ್ತೀವಿ. ಯಾಕಂದರೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಕೂಡ ರಾಯರೇ ಅಂತ ನಂಬಿಬಿಟ್ಟಿದ್ದೀವಿ. ರಾಯರಿಲ್ಲ ಅಂದರೆ
ಎಷ್ಟೋ ಜನ ಇವತ್ತು ಬದುಕಿರ್ತಾ ಇರಲಿಲ್ಲ. ಸತ್ಯ ಅಲ್ವಾ? ಇಷ್ಟೊಂದು ರಾಯರನ್ನು ನಂಬಿದ ಮೇಲೆ ನಮ್ಮಲ್ಲೇನಾದರೂ ಆ ಥರ ಮಿಸ್ಟೇಕ್ಸ್ ಆಗ್ತಾಯಿದ್ರೆ ದಯವಿಟ್ಟು ಕೂಡ ಪ್ರತಿಯೊಬ್ಬರು ಕೂಡ ತಿದ್ಕೊಳ್ಳೋಣ. ಖಂಡಿತ ಹೇಳ್ತೀನಿ, ಈ ವಿಷಯಗಳನ್ನು ನಾವು ಸ್ವಇಚ್ಛೆಯಿಂದ ಇರುವಂಥ ಯಾರ ಮುಂದೆ ಹೇಳ್ಕೊಬೇಕಾಗಿಲ್ಲ. ಇದನ್ನು ನನ್ನಲ್ಲೆತ್ತು ತಿದ್ಕೊಂಡಿದ್ದೆ. ಸ್ವಇಚ್ಛೆಯಿಂದ ತಿದ್ದುಕೊಂಡ್ರೆ ರಾಯರು ನಿಮ್ಮನ್ನು, ನೀವು ಯಾರಾದರೂ ರಾಯರ ಫೋಟೋ ಮುಂದೆ ರಾಯರ ಮುಂದೆ ಕೂತಿದ್ರೆ ನೋಡಿ, ಬೇಕಾದರೆ ರಾಯರು ನಿಮ್ಮನ್ನು ನೋಡಿ ನಗ್ತಾ ಇರ್ತಾರೆ. ಆ ನಗುವಲ್ಲೇ ಒಂದು ಬೇರೆಯೇ ಒಂದು ಗತ್ತು ಗಾಂಭೀರ್ಯ ಬೇರೆಯೇ ಕಾಣಿಸುತ್ತೆ. ಯಾಕಂದರೆ ಅವ್ರಿಗೆ ಅಷ್ಟು ಸಂತೋಷ, ನೀವು ಈ ರೀತಿ ಬದುಕಿದರೆ ಅಷ್ಟು ಸಂತೋಷ ರಾಯರಿಗೆ. ರಾಯರು ಖುಷಿಯಾಗಿದ್ದರೆ ಇನ್ನೇನು ಬೇಕು? ನಿಮ್ಮಿಂದ ರಾಯರು ಖುಷಿಯಾಗಿದ್ದಾರೆ ಅಂದರೆ ನೀವೇ ಖುಷಿಯಾಗಿದ್ದೀರ ಅಂತ ಅರ್ಥ, ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅರ್ಥ. ಸರಿನಾ? ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಈ ಒಂದೆರಡು ಮಾತುಗಳನ್ನ ಹೇಳಬೇಕಂತ ಅನ್ನಿಸ್ತು, ಹೇಳಿದೆ. ತಪ್ಪಾಗಂತೂ ಖಂಡಿತ ತಿಳ್ಕೊಬೇಡಿ. ಯಾಕೆ ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ರಾಯರ ವಿಷಯದಲ್ಲಿ ನಾವು ಹಂಗಿದ್ರೇ ಚೆಂದ. ಎಷ್ಟೋ ಜನ ಒಳ್ಳೆ ದಾರಿಲಿದ್ದಾರೆ, ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ? ಗೊತ್ತಿಲ್ಲದಿರೋರಿಗೆ ಗೊತ್ತಾಗಲಿ ಅಂತ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಬ್ಬರು ಮನೆಗಳಿಗೂ ಬಂದು ಕೂಡ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾದಿಂದನೇ ಎಲ್ಲರಿಗೂ ಕೂಡ ತಿಳಿಸ್ಬೇಕಲ್ವಾ? ಎಲ್ಲರಿಗೂ ಕೂಡ ಒಂದಿಷ್ಟು ಒಳ್ಳೆ ಅವಕಾಶಗಳನ್ನು, ಒಳ್ಳೆ ಮಾತುಗಳನ್ನು ಹೇಳುವಂಥ ಒಂದು ಅವಕಾಶ ಸಿಕ್ಕಿರೋದು ಇಲ್ಲೇ ನಮಗೆ ಅಲ್ವಾ? ರಾಯರು ಕೊಟ್ಟಂಥ ಕುಟುಂಬ. ಎಲ್ಲರೂ ಕೂಡ ಚೆನ್ನಾಗಿರೋಣ. ಎಲ್ಲರ ಮೇಲೂ ಕೂಡ ರಾಯರ ಆಶೀರ್ವಾದ ಸದಾಕಾಲ ಇರಲಿ. ಎಲ್ಲರೂ ಕೂಡ ನಗ್ನಗ್ತಾ ಇರಿ. ಸರಿನಾ? ನಮಸ್ಕಾರ.